ನಾನು ಬಂದಿದ್ದೀನಿ ನೋಡಿ ಸುಳೆಬಾವಿಗೆ. ಮಹಾಲಕ್ಷ್ಮಿ ಅಮ್ಮನವರು ಇಲ್ಲಿ ನೆಲೆಸಿದ್ದಾರೆ. ಹೋಗೋಣ ಬನ್ನಿ ಫ್ರೆಂಡ್ಸ್. ಇದು ಬೆಳಗಾವಿಯಿಂದ 35 ಕಿಲೋಮೀಟರ್ ಇದೆ. ಬಸ್ ಸ್ಟಾಪಿಗೆ ಅಂತೂ ತುಂಬ ನಿಯರ್ ಇದೆ, ನೀವು ಬರ್ಬೋದು. ದೇವಸ್ಥಾನದ ಎದುರುಗಡೆ ದೇವರಿಗೆ ಕರ್ಪೂರ, ಕಾಯಿ ಹಾಗೂ ಹೂವಿನ ಮಾಲೆಗಳನ್ನೆಲ್ಲ ಇಟ್ಟಿದ್ದಾರೆ. ನೋಡ್ಬೋದು, ನಾವು ಸುಳೆಬಾವಿ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನದ ಮುಖ್ಯ ದ್ವಾರದ ಮುಂದಿದ್ದೀವಿ. ಫ್ರೆಂಡ್ಸ್, ಹಾಗೆ ನಾನು ಇಲ್ಲಿ ದೇವರಿಗೆ ಕರ್ಪೂರ ಎಲ್ಲ ಹಾಕಿ ದೇವರಿಗೆ ನಮಸ್ಕಾರ ಎಲ್ಲ ಮಾಡ್ತಿದ್ದೆ. ಇದು ದೇವಸ್ಥಾನದ ಎಂಟ್ರಿ. ಒಳಗಡೆ ಹೋದಂತೆಯೇ ದೇವರ ಗುಡಿ ಇದೆ. ಹಾಗೆ ಫ್ರೆಂಡ್ಸ್, ನಾವು ಇಲ್ಲಿ ಲೈನ್ ಎಲ್ಲ ನಿಂತಿದ್ವಿ ಅಮ್ಮನವರ ದರ್ಶನ ತೆಗೆದುಕೊಳ್ಬೇಕಂತ ಹೇಳಿ. ಅಮ್ಮನವರಂತೂ ಇವತ್ತು ಕೆಂಪಾಗಿ ಕಾಣ್ತಾ ಇದ್ರು. ತುಂಬ ಜನ ಭಕ್ತಾದಿಗಳು ಬಂದಿದ್ದರು ಇವತ್ತು. ಫ್ರೆಂಡ್ಸ್, ಹಾಗೆ ನಾವು ಹೊರಗಡೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ. ಸುತ್ತಲೂ ಅಂತೂ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಪ್ರತಿ ವರ್ಷದ ಜಾತ್ರಾ ಮಹೋತ್ಸವ ಫೋಟೋಗಳನ್ನೆಲ್ಲ ಹಾಕಿದ್ದಾರೆ. ದೇವರ ಗುಡಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ನೋಡ್ಬೋದು ನೀಲಿ ಅಮ್ಮನವ್ರನ್ನ. ಇಲ್ಲಿ ನವಿಲುಗೆರೆಯಿಂದ ನಮಗೆ ಬೆತ್ತವನ್ನು ಮುಟ್ಟಿಸ್ತಾರೆ. ಇದು ಕೆಟ್ಟ ಕನಸು ಹಾಗೂ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ. ಹಾಗೆ ಇದು ಅನ್ನಪ್ರಸಾದದ ಕೊಠಡಿ. ಉಪವಾಸಿಗೆಲ್ಲ ಪ್ರಸಾದ ಮಾಡಿಸುತ್ತಾರೆ. ನಾ ಹೋದಾಗ ಇಲ್ಲಿ ದೇವರಿಗೆ ಜೋಗ ಹಾಕ್ತಾ ಇದ್ರು ಭಕ್ತಾದಿಗಳು. ಹಾಗೆ ದೇವಸ್ಥಾನದ ಹಿಂದುಗಡೆ ನಾಣ್ಯ ಎಲ್ಲ ಅಂಟಿಸಿ ತಮ್ಮ ಕೋರಿಕೆಗಳನ್ನು ಕೇಳ್ತಾ ಇದ್ರು. ಇದು ದೇವಸ್ಥಾನ ತಂಗಿನಕಾಯಿ ಒಡೆಯುವ ಸ್ಥಳ. ಫ್ರೆಂಡ್ಸ್, ಈ ದೇವಸ್ಥಾನಕ್ಕೆ ಬಂದು ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ 20 ರೂಪಾಯಿ ಕೊಟ್ಟರೆ 2 ಲಾಡು ಕೊಡ್ತಾರೆ. ನಾವು ಲಾಡುಗಳನ್ನ ಬೇಕಂದರೆ ತೆಗೆದುಕೊಳ್ಬೋದು. ಹಾಗೆ ದೇವಸ್ಥಾನದ ಹಿಂದುಗಡೆ ಸಣ್ಣ ಕರಿಯಮ್ಮ ಇದ್ದಿದ್ದಾರೆ. ಇಲ್ಲಿ ಸಹ ನಾವು ದೇವರ ದರ್ಶನವನ್ನು ತೆಗೆದುಕೊಳ್ಬೋದು. ಅಲ್ಲಿ ಸಣ್ಣ ಕರಿಯಮ್ಮ ಅಂತ ದೇವಸ್ಥಾನ ಇದೆ. ಇದು ನೀವು ಸಣ್ಣ ಗರ್ಭಗುಡಿ ಅಂತ ಬರುತ್ತೆ, ಅಲ್ಲಿ ನೀವು ನೋಡ್ಬೋದು. ಈ ಕರಿಯಮ್ಮ ದೇವಸ್ಥಾನ ಸಿಗತ್ತೆ. ನಿಮಗೂ ಟೈಮ್ ಸಿಕ್ಕಾಗ ಒಂದ್ಸಲ ವಿಸಿಟ್ ಮಾಡಿ. ಈ ಅಮ್ಮ ಅಂತೂ ತುಂಬ ಸತ್ತುಳ ಹಾಗೂ ನಿಷ್ಠುಳ ಅಂತಳಾಗಿದ್ದಾಳೆ. ಇಲ್ಲಿ ಏನಾದರೂ ಬೇಡಿಕೊಂಡರೆ ಅದು ಆಗುತ್ತೆ, ನೆರವೇರುತ್ತದೆ. ಈ ಗುಡಿಯಲ್ಲಿ ಹೂವೆಲ್ಲ ಹಚ್ಚಿ ಕೇಳ್ತಾರೆ, ನಾವೇನಾದರೂ ಮನಸ್ಸಿನಲ್ಲಿ ಬೇಡ್ಕೊಂಡ್ರೆ ಅದು ನಿಜ ಆಗತ್ತೆ ಇಲ್ವಾ ಅಂಥೇಳಿ. ಸುಳೆಬಾವಿ ಅಮ್ಮನವರ ದರ್ಶನ ಪಡೆದು ನನಗಂತೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಫ್ರೆಂಡ್ಸ್, ನಾವು ಇದರಿಂದ ಹೊರಡ್ತೀವಿ ಈಗ. ಅಮ್ಮನವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯಿತು ನಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಸಿಗ್ತೀನಿ. ಬಾಯ್, ಸಿ ಯು.